ಭೂಮಿ ಸರಿಯಾದ ಕಡೆ ಆರ್ಆರ್ ಕಡೆ ಹೇಳಿಕೆ ಗೊತ್ತಾಗುತ್ತೆ. ಅವ್ರು ನಾವು ಅದನ್ನ ಕ್ರಮಕ್ಕೆ ಫಾಲೋ ಇವ್ರು ರೈತರದ್ದು ಹಸುವನ್ನ ಹೋಗ್ಬೇಕಂತ ಪ್ರಶ್ನೆ ಕೇಳ್ಬಿಡು. ಒಂದು ಒಂದು 3 ವರ್ಷದಿಂದ ರವಿ ಫೈಲ್ ಮೂವ್ ಆಗಿದೆ. ಎಡವನಹಳ್ಳಿ ದಾರಿ ಅಂದ್ರೆ ನಿಮ್ಮ ಸರ್ವೇದಲ್ಲಿ ಗ್ರಾಮ ನಕ್ಷೆ ಗ್ರಾಮ ನಕ್ಷೆಯಲ್ಲಿ ಇರ್ತಕ್ಕಂಥ ಕಾಲ್ದಾರಿ ಇದೆ, ಬಂಡಿ ದಾರಿ ಇದೆ. ಕಾಲ್ದಾರಿ ಏನಾಗಿದೆ ಅದು ನಾವು ಬೇರೆ ಇಟ್ಟಿದ್ದೀವಿ. ಇವಾಗ ಸರ್ವಿಸ್ ಅಲ್ಲಿ ಇಲ್ಲ ಇರೋ ದಾರಿ ಇರೋ ದಾರಿ ನೀವು ಹೋಗಿ ಇವಾಗ ಇರೋ ದಾರಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ನಾವು ಪಥ ಬದಲಾವಣೆ ಮಾಡ್ಕೊಳ್ಳಿ ಅಂತ ಒಂದು 4 ವರ್ಷದಿಂದ ಹೋಗ್ತಾ ಇದ್ದೀನಿ. ಇನ್ನು ಅದೇ ಪ್ರೋಸೆಸ್ ಆಗಿದೆ. ಪಥ ಬದಲಾವಣೆ ಅರ್ಜಿ ಕೊಟ್ಟಿದ್ದೀವಿ, 2 ಕೊಟ್ಟಿದ್ದೀವಿ. ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾವ ತರ ಮಾಡ್ಕೊಳ್ಳಿ. ಅಬ್ಜೆಕ್ಷನ್ 60 ನಿಮ್ಮದು ಸರ್ವೆ ಬೇರೆ ರಿಪೋರ್ಟ್ ಡಿಫರೆಂಟ್ ಕೊಟ್ಟಿದ್ದಾರೆ. ನಾವು ಪ್ರಪೋಸಲ್ ಬೇಕಾದ್ರೆ ನಿಮ್ಮ ಭೂಗಳ EDL 3-4 ನಾವು ಇಸ್ಕೊಂಡಿದ್ದೀವಿ. 3-4 ಕರೆಕ್ಟ್ ಇರೋದ್ರಿಂದ ಅದು ಮಾಡಕ್ ಆಗಿಲ್ಲ. ಸೊ 16 ಆದ ನಂತರ ಡೇಟ್ ಕೊಡ್ತೀವಿ, ನಿಮ್ಗೂ ಇಂಟಿಮೇಷನ್ ಕೊಡ್ತೀವಿ. ನಿಮ್ ಕಡೆ ಗ್ರಾಮ ನಕ್ಷೆ ಸರ್ವೇಯರೇ ನಾಳೆ ಕೊಟ್ಟಿದ್ದಾರೆ, 2 ಸೈಟ್ ಕೊಟ್ಟಿದ್ದಾರೆ. ಸೊ ಅದನ್ನ ಕಳಿಸ್ಬೇಕಾದ್ರೆ ಕಳಿಸೋದು ಬೇಡ. ಉಮೇಶ್ ಅಕ್ಷನೇ ಚೇಂಜ್ ಕಳಿಸಿದ್ದಾರೆ. ಸಸ್ಪೆಂಡ್ಗೆ ಬರ್ದಿದ್ದೀವಿ. ಹತ್ರ ಇದೆ, ಅದು ಮುಕ್ತಾಯ ಆಗಿಲ್ಲ, ತಪ್ಪು ಮಾಡಿದ್ದಾನೆ. ಇವರಿಬ್ಬರು ತಪ್ಪಿ ಉಮೇಶ್ ಅನ್ನೋ ಸೂಪರ್ವೈಸರ್ ಬಂದು ಮಾಡ್ಕೊಂಡ್ಬಂದು ಅದು ಕೊಟ್ಟಿದ್ದಾರೆ. ಅದೇ 2 ಈಗ ನಿಮ್ಮ ಜೊತೆ DLR ಜೊತೆ ಮಿಷನ್ ಬೇಕು. ಈ 2ರಲ್ಲಿ ಯಾವುದು ಸರಿ ಬೇಡಿಕೆ ಬೇಕಾದ್ರೆ ಈ ಪ್ರಪೋಸಲ್ ಕಳಿಸ್ಬೇಕಾ, ಈ ಪ್ರಪೋಸಲ್ 3-4 ಸಭೆ ಇಟ್ಟಿದ್ದೀವಿ. 4 ನಾವು ಕರಗದಿಂದ ಹಾಕಿಲ್ಲ. 16ನೇ ತಾರೀಕು ನಂತರ ಇನ್ನೊಂದು ಡೇಟ್ ಕೊಡ್ತೀವಿ ನಿಮಗೂ. ಅವಾಗ ಈ 2 ಸಭೆಯಲ್ಲಿ ಯಾವುದು ಇದೆ ಅದನ್ನ DC ಪ್ರಪೋಸಲ್ ಕಳಿಸ್ತೀವಿ. ಸರಿ, ಓಕೆ. ಇನ್ನೊಂದು ರಾಮಾನಿ ರಾಜಕಾಲುವೆ ಸರ್ವೆ ಮಾಡಿ 2 ವರ್ಷಕ್ಕೆ ಮೇಲೆ ಆಯ್ತು. ಅದು ಕಾಲುವೆ ಓಪನ್ ಮಾಡಿದ್ರ ಗದ್ದೆಗಳ ಮೇಲೆ ನೀರು ಬಿಟ್ಟು ಬೆಳೆ ಬೆಳೆಯೋಕೆ ರೈತನಿಗೆ ಆಗ್ತಾ ಇದೆ. ಅಲ್ಲಿ ಎಲ್ಲಿ ಸಂದ್ರದ ಕಡೆಯಿಂದ ಬರ್ತಕ್ಕಂಥ ನೀರನ್ನ ಗದ್ದೆಗಳ ಮೇಲೆ ಬಿಡ್ತಾರೆ. ನಮ್ಮ ಕೈಯಲ್ಲಿ ಕೆಲಸ ಮಾಡಕ್ ರಾಜಕಾಲುವೆಗೆ ನೀರು ಬರುತ್ತ್ರಿ, ಕುಂದಾಪುರದಿಂದ ಬೊಮ್ಮಸಂದ್ರದ ಕಡೆ ಬರುತ್ತೆ. ಅದನ್ನ ಕೆರೆಗೆ ಕೆರೆ ಪಕ್ಕದಲ್ಲಿ ಒಂದು ಕಾಲುವೆ ಮಾಡ್ತಾರೆ. ಯಾರೋ ಪುಣ್ಯ ಗದ್ದೆಗಳ ಮೇಲೆ ಇಟ್ಟಿದ್ದಾರೆ. ಕಾಲುವೆ ಮಾತ್ರ ರಸ್ತೆ ಮಾಡಿ ಇಟ್ಬಿಟ್ಟವ್ರೆ. ರಸ್ತೆ ಮಾಡ್ಬಿಟ್ಟಿದ್ದಾರೆ. ಸರ್, ನಾವು 3 ವರ್ಷದಿಂದ ಮಾಡ್ತಾ ಇದೀವಿ. ನಮ್ ಗದ್ದೆ ಮೇಲೆ ನಿಂತಿಲ್ಲ. ರೈತರು ವ್ಯವಸಾಯ ಮಾಡೋದು ಸ್ವಲ್ಪ ಇರಿ. ಅದು ಸರ್ಕಾರ ಅನುದಾನದಲ್ಲಿ ರಸ್ತೆ ಮಾಡಿದ್ದಾರೆ. ಹೌದು. ಅದರಿಂದ ನಮ್ಮ ನಾನು ಹೇಳ್ಬಿಡ್ತೀನಿ. ಸಮಸ್ಯೆಯಿಂದ ಇವಾಗ ಬರಡು ಭೂಮಿ ನಿಮ್ಮ ADB ಅವರು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ರೈತರಾಗಿ ಯಾವ ನಾನು ಅಲ್ಲ, ನೀವು ಬಿಟ್ವಿ ನಾವು. ಈಗ ಸಮಸ್ಯೆ ಏನಿಲ್ಲ. ಹಿಂದೆ ಸರ್ಕಾರ ಅನುದಾನದಲ್ಲಿ ಆಮ್ರೀಕರಣ ರಸ್ತೆಯ ರಾಜ್ಯ ಕಾಲ ರಸ್ತೆಯಾಗಿ ಎಷ್ಟು ವರ್ಷ ಗೊತ್ತಿಲ್ಲ ಸರ್. ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೌದು, ನಮ್ಗೆ 52
ಹಿಂದೆನೆ ರಸ್ತೆ ಆಗಿದೆ ಅಂತ ಇರ್ಬೋದು. ಓಕೆ. ಈಗ ಅದನ್ನ ಎರಡು ಸಲ ಒಂದ್ಸಲ ಸರ್ಕಾರ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಪಡಿಸಿ ರಸ್ತೆ ಸಾರ್ವಜನಿಕವಾಗಿ ಬಳಕೆ ಮಾಡುತ್ತಿದ್ದಾರೆ. ರಸ್ತೆ ಇದ್ದಿದ್ದ ಕಾಲುವೆಯನ್ನು ತೆರವುಗೊಳಿಸಿಕೊಟ್ಟು ರಸ್ತೆ ಕಡೆ ಸಿಗು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿಗೆ ನಮಗೆ ಅನುಕೂಲ. ಯಾಕಂದ್ರೆ ಪ್ರತಿ ಸಲ ಮಳೆ ಬಂದಾಗ ಮಳೆಯಲ್ಲಿ ನಮಗೆ ಬೆಳೆ ಈ ಬೆಳೆಯನ್ನ ನಾನು ಡಿ ಸಾಹೇಬರಿಗೆ ಅದನ್ನು ಕಾಪಿ ಕೊಟ್ಟಿದ್ದೀನಿ. ಡಿ ಸಿ ಸಾಹೇಬ್ ಮೊನ್ನೆ ನಮ್ಮ ಎಲ್ಲ ಪ್ರತಿ ಶನಿವಾರ ಸರ್ಕಾರಿ ಕೆರೆ ರಾಜ್ಯ ಕಾಲುವೆಗಳ ಸಮಯದಲ್ಲಿ ನಿಮ್ಮ ಕೆರೆಗೆ ಭೇಟಿ ಕೊಡಬೇಕಾಗಿದೆ. ಸೊ ಅವತ್ತು ST ಅತಿಕ್ರಮಣ ತೆರವುದ್ರಿಂದ ಅವರಿಗೆ ಇಮಿಡಿಯೇಟ್ ಆಗಿ ಮಿನಿಸ್ಟರ್ ಸಾಹೇಬ್ ಮೀಟಿಂಗ್ ಇರೋದ್ರಿಂದ ತಮಗೆ ಇನ್ನೊಂದ್ಸಲ ಭೇಟಿ ಆಗ್ತೀನಿ. ತಮ್ಮ ಮುಖಂಡರು ಬಂದಿದ್ರು, ಹೇಳಿದ್ದಾರೆ ನಾವು ಈ ನಿಮ್ಮ ರೈತರೆಲ್ಲ ಕಾಯ್ಕೊಂಡಿದ್ದಾರೆ ಸರ್, ಹೋಗೋಣ ಅಂತ ಹೇಳಿದ್ವಿ. ಮಧ್ಯಾಹ್ನ ಗಂಟೆಗೆ ಕಂದಾಯ ಸಭೆ ಇರೋದ್ರಿಂದ ಅವರು ಚಂದ್ರ STP ಅದನ್ನ ಹೋಗಿದ್ದಾರೆ. ಸೊ ಅದಕ್ಕೆ ಈಗ ನಮಗೆ ಮುಂದಿನ ಅಂದ್ರೆ ಈ ಸಲ ಮುಂದಿನ ತಿಂಗಳು ಡಿ ಸಾಹೇಬರು ಬಂದು ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಇನ್ಸ್ಪೆಕ್ಷನ್ ಆಗಿ ಅವರು ಏನ್ ನೀಡುತ್ತಾರೆ ಅದರ ಮೇಲೆ ಅದು ರಾಜ್ಯ ಕಾಲುವೆ ತೆರವುಗೊಳಿಸಲಿಕ್ಕೆ ಆದೇಶ ಆಗುತ್ತೆ. ಅಲ್ಲಿ ಒಂದು ಕಾರಣ ಈಗ 52 ವರ್ಷದಿಂದನೂ ರಸ್ತೆ ಇದೆ. ಕಾರಣ ಹೇಳ್ತೀನಿ. ಆಗಿನ ಕಾಲದಿಂದ ವರ್ಷಕ್ಕೆ 2 ಬೆಳೆ ಇದ್ರು ರೈತಾಪಿ ವರ್ಗ. ಅದನ್ನೇ ತೂಪುಗಳು ಮುಚ್ಚ ನೀರು ಸ್ಟಾಕ್ ಆದ ಒಂದು ಮಳೆ ಅಂತಂದ್ರೆ ತುಂಬ್ಕೊಂತು. ಅದ್ರ ಜೊತೆಗೆ ಈ ವೇಸ್ಟ್ ನೀರು ಸಪ್ಲೈ ಆಯಿತು. ಏನಾಯ್ತು, ಮಳೆ ತಕ್ಷಣ ಕೋಡಿ ಹೋಯ್ತು. ಇಲ್ಲಿ 2 ಬೆಳೆಗೆ ನೀರು ಬಿಟ್ರೆ ಆ ಸಮಸ್ಯೆ ಗೊತ್ತಾಗ್ಲಿಲ್ಲ. ನೀರು ಯಾವಾಗ ಬಿಡ್ತೀವಿ ತೂಪುಗಳು ಮುಚ್ಚಿಬಿಟ್ಟು ಆ ಸಮಸ್ಯೆ ಸ್ಟಾರ್ಟ್ ಆಯ್ತು ನಮ್ಗೆ. ಸ್ಟೋರೇಜ್ ಕೆರೆನಲ್ಲಿ ಮೇಲಿಂದ ಬಂದವರು ಇನ್ನೊಬ್ರು ಬಿಟ್ರು. ಏನಾಯ್ತು, ಸ್ಟೋರೇಜ್ ಹಂಗೆ ಆಯ್ತು. ಒಂದು ಮಳೆ ಹೊತ್ತಿಗೆ ಎಲ್ಲ ರಸ್ತೆಗಳು ಜಾಸ್ತಿ ಜೋರಾಗಿ ನೀರು ಬಂದು ಅದು ಮಳೆ ಕೋಡಿ ಹೋಗೋ ಅವಾಗ ಬೆಳೆ ಹೆಂಗೆ ಬೆಳೀದೇ ಇರೋ ಕಾರಣಕ್ಕೆ ಈಗ ಒಂದು ದಾರಿ ಬೇರೆಯವರಿಗೆ ADB ಅವರಿಗೆ ಆಯ್ತು ಅನ್ನೋಂಥ ಅವ್ರಿಗೆ ಅರ್ಥ ಆಗಿದೆ ಸಮಸ್ಯೆ ಇದೆ. ಇದು ಇವತ್ತು ಸಮಸ್ಯೆ ಅಲ್ಲ, ಅದೇ ಸಮಸ್ಯೆ ನಾವು 2 ಬೆಳೆ ಇದ್ವಿ. ಆ 2 ಬೆಳೆ ಸಮಸ್ಯೆ ಇವಾಗ ಈಗ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಒಂದು ಸಭೆ ನಡೆದಿದೆ. ಯಾವ ಅನುದಾನ ರಸ್ತೆ ಏನು ಮಾಡಲ್ಲ ಆ ಡಿಪಾರ್ಟ್ಮೆಂಟ್ ಮುಗಿಸ್ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಬಂದು ತನಿಖೆ ಮಾಡ್ತಾರೆ. ಮಾಡಿದ ಮೇಲೆ ನಿಮ್ಮ ರೈತರಿಗೆ ಏನು ಆ ರೋಗದಿಂದ ಆ ಕಾಲಕ್ಕೆ ಯಾರಿಗೆ ಅನಾನುಕೂಲತೆ ಆಗ್ತಾ ಇದೆ ಸುತ್ತಮುತ್ತಿರೋ ರೈತರಿಗೆ ಕರೆದು ಸಭೆ ಮಾಡಿ ಆ ರಸ್ತೆಯನ್ನು ಮಾಡಬೇಕಾ, ನಿಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ್ರೆ ರಸ್ತೆ ಮಾಡದಂತೆ ಹಾಕಿದವರು ಮಾಡಬೇಕು, ಯಾರು ಮಾಡಬೇಕು ಸಭೆ ನಿರ್ವಹಿಸಿ ಆಗತ್ತೆ. ಅಲ್ಲಿವರೆಗೆ ಇಷ್ಟೇ ಹೇಳ್ಬೋದು. ನಿಮ್ಮ ಗಮನ ಸರ್, ಆ ಬದಲಿ ಇರಿ ರೈತರು
ಸರ್ ನಮ್ಮ ದಂಡ ಸರ್ ಅದಕ್ಕೆ ಯಾಕೆ ಮಾಡಿಲ್ಲ? ಮಾಡಿಲ್ಲ. ಈಗ ದಿವಸ ಮಾಡಿ ಕೊಟ್ರೆ ಹೌದ್ರಿ. ದಾಖಲೆ